ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗೂ ಕೃಷಿ ಮಾರುಕಟ್ಟೆ ಸಚಿವರನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 144 ಹೇಳೋಕೆ ಇಚ್ಛೆ ಪಡ್ತೀನಿ. PM ಪ್ರಧಾನಮಂತ್ರಿ ವಿಮಾ ಯೋಜನೆಯಲ್ಲಿ ಏನಾದರೂ ಇವರು ಪ್ರಸ್ತಾವನೆ ಸಲ್ಲಿಸಿದಾರ ಅಂತೇಳಿ ಒಂದು ಮಾಹಿತಿ ಕೇಳಿದ್ದಾರೆ. ಆ ಮಾಹಿತಿ ಕೂಡ ಒದಗಿಸ್ಕೊಟ್ಟಿದ್ವಿ. ಅದರಲ್ಲಿ ಈ ಯೋಜನೆಯಲ್ಲಿ ಬಂದರೆ ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಸಿಗ್ತದೆ, ಅದಕ್ಕೆ 5 ಲಕ್ಷ ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಆ ಯೋಜನೆ ಪ್ರೀಮಿಯಂ ಕೂಡ ನಾವು ತುಂಬಿರಲಿಲ್ಲ. ಈಗ ಆ ಪ್ರೀಮಿಯಂ ತುಂಬಿಸಿ ಅದರಲ್ಲಿ 2 ಲಕ್ಷ ಸಿಕ್ಕು ಮಿಕ್ಕಿದ 3 ಲಕ್ಷ CM ಅವ್ರ ರಿಲೀಫ್ ಫಂಡಿಂದ ಕೊಡಿಸ್ಬೇಕಂತಕ್ಕಂಥ ವಿಚಾರ ಸರ್ಕಾರಕ್ಕಿದೆ. ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯ ಇಲ್ಲಿವರೆಗೂ ರೈತರಿಗೆ ಪರಿಹಾರನೂ ಇಲ್ಲ, ಪರಿಹಾರ ತಗೊಳ್ಳೋದಿಲ್ಲ ಸಭಾಧ್ಯಕ್ಷರೇ. ಆಗಿನ ರೇಟು ಒಟ್ಟಾರೆ ಜಮೀನಿಗೆ ಸುಮಾರು 20,69,159 ರೂಪಾಯಿಗಳನ್ನು ನಾವು ನ್ಯಾಯಾಲಯಕ್ಕೆ ನಾವು ಕಟ್ಟಿದ್ದೀವಿ ಸಭಾಧ್ಯಕ್ಷ. ನಮ್ಮ ಇಲಾಖೆಯಿಂದ ಗಟ್ಟಿ ಆಗಿದೆ ಸಭಾಧ್ಯಕ್ಷ. ಇದು 95ನೇ ಸಾಲಿನ ಅಲ್ಲಿ ಉಪನೋಂದಣಾಧಿಕಾರಿ ಏನು ರೇಟ್ ಇತ್ತು ಸಭಾಧ್ಯಕ್ಷ, ಸಬ್ ರಿಜಿಸ್ಟ್ರಿ ವ್ಯಾಲ್ಯೂದು SR ವ್ಯಾಲ್ಯೂ ಪ್ರಕಾರ ಈ ದುಡ್ಡನ್ನು ನಾವು ಕಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಸದರಿ ಭೂಮಾಲೀಕರುಗಳಿಗೆ ಪರಿಹಾರ ರೂಪದಲ್ಲಿ ನೀಡಿರುವ ನಿವೇಶನಗಳು ಎಷ್ಟು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಆವಾಗ ಆ ರೂಲ್ಸ್ ಇರಲಿಲ್ಲ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ 127 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಮೊದಲೇ ಹೇಳಿದ್ನಲ್ಲ ಸಭಾಧ್ಯಕ್ಷ, 10 ಮಹಾನಗರ ಪಾಲಿಕೆಗಳಿಗೆ ಕೊಟ್ಟಾಗ ಇದಕ್ಕೂ 127 ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇದಕ್ಕೆ ಒಟ್ಟಾರೆ ಇದು ಈಗಾಗಲೇ 49 ಕೋಟಿ 7 ಕಾಮಗಾರಿಗಳು ಕ್ರಿಯಾ ಯೋಜನೆ ಅನುಮೋದನೆ ಆಗಿರ್ತದೆ. ಅದಾದ ನಂತರ 17/2/2025 ನನ್ನ ಅಧ್ಯಕ್ಷತೆಯಲ್ಲಿ ನಡೆದಿದ್ದಕ್ಕೂ ಇನ್ನು ಉಳಿದಿದ್ದಕ್ಕೂ 78 ಕೋಟಿ ರೂಪಾಯಿಗಳಿಗೆ ಕ್ರಿಯಾ ಯೋಜನೆ ಅನುಮೋದನೆ ಮಾಡಿದ್ದೀವಿ ಸಭಾಧ್ಯಕ್ಷ. ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ, DPR ಮಾಡಿದ್ದೀವಿ. ಇನ್ನೊಂದು 15-20 ದಿವಸದಲ್ಲಿ ಟೆಂಡರ್ ಕರೆದು ಕ್ಲೋಸ್ ಮಾಡ್ತೀವಿ. ಗೌರವ ಮಾಡ್ತೀವಿ, ಸರಿಯಾದಲ್ಲ ಇಮಿಡಿಯೇಟ್ ಮಾಡಿ. ಇಲ್ಲ ಇವತ್ತು ನೀವು ಇಶ್ಯೂ ಮಾಡಲೇಬೇಕು. ನೀವೇನು ಗೌರವ ಇಲ್ಲ ನೀವು ಸಭಾಪತಿಗೆ ಕಡೆ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ಕೂಡ ನಾವು ಈ ಸಹಕಾರಿ ಫೋಲ್ಡಲ್ಲಿ ತರ್ತಕ್ಕಂಥದ್ದು. ಹಿಂದೆ ಒಂದು ಆದೇಶ ಇದೆ 2002ರಲ್ಲಿ ನಿಮ್ಮಲ್ಲಿ. ಏಕೆಂದರೆ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಅಂತ ಹೇಳೋದು ದೇವರ ನಾಡು. ಅಲ್ಲಿರ್ತಕ್ಕಂಥ ಡೆಪಾಸಿಟಲ್ಲಿ ಅವರಲ್ಲಿರ್ತಕ್ಕಂಥ ಹಣ ಏನಿದೆ 50% ಆದರೂ ಸಹಕಾರ ಸಂಸ್ಥೆಗಳಲ್ಲಿ ಇಡಬೇಕು ಅಂತಕ್ಕಂಥ ಸರ್ಕಾರಿ ಆದೇಶ ಇದ್ರೂ ಕೂಡ ಕೆಲವು ಕಡೆ ಅದನ್ನು ಕಠಿಣವಾಗಿ ನಾವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳಷ್ಟು ಹಣದ ಲಭ್ಯತೆ ಕೊರತೆ ಇರೋದ್ರಿಂದ ನಾವು ಸಂಪೂರ್ಣವಾಗಿ ರೈತರಿಗೆ ಬೇಕಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಎಲ್ಲ ರೈತರಿಗೂ ಕೂಡ ದೊರಕುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.